ಮಿತ್ರರೇ ನಮಸ್ಕಾರ. ಮಿತ್ರರೇ, ಟ್ರಂಪ್ ಅವರ ಟ್ಯಾರಿಫ್ಗೆ, ಯುರೋಪ್ನ ಡಬಲ್ ಸ್ಟ್ಯಾಂಡರ್ಡ್ ನೀತಿಗೆ ಈಗ ಭಾರತ ಪ್ರಾಪರ್ ಆದಂತಹ ಉತ್ತರ ಕೊಡೋದಕ್ಕೆ ಶುರು ಮಾಡಿದೆ. ತೀರಾ ಮೇಜರ್ ಡೆವಲಪ್ಮೆಂಟ್ಗಳಾಗೋದಕ್ಕೆ ಶುರುವಾಗಿದೆ. ಒಂದು ಕಡೆ ಚೈನಾ ಭಾರತಕ್ಕೆ ಸಪೋರ್ಟ್ ಮಾಡ್ತಾ ಇದೆ, ಇನ್ನೊಂದು ಕಡೆ ರಷ್ಯಾ ಸೈಲೆಂಟ್ ಆಗಿ ಕೂತ್ಕೊಂಡು ಎಲ್ಲಾ ಗೇಮ್ ಪ್ಲಾನ್ ಅನ್ನ ಮಾಡ್ತಾ ಇದೆ. ಅಮೆರಿಕ ಸೇರಿದಂತೆ ಪಾಶ್ಚಿಮಾತ್ಯರ ಈ ಗೋಸುಂಬೆ ಆಟ ಇದೆಯಲ್ಲ, ಇದಕ್ಕೆ RIC ಮೂಲಕ ಉತ್ತರ ಸಿಗ್ತಾ ಇದೆ. ಏನು ಈ ಪೀಠಿಕೆ ಹಾಕ್ತಾ ಇದ್ದಾನಲ್ಲ, ಅಂತಹದ್ದೇನು ಮೇಜರ್ ಡೆವಲಪ್ಮೆಂಟ್ ಆಗಿದೆ ಅಂತ ಕೆಲವರಿಗೆ ಪ್ರಶ್ನೆ ಬರ್ತಾ ಇರಬಹುದು. ಮಿತ್ರರೇ, ನಿಮಗೆ ಕೆಲ ದಿನಗಳ ಹಿಂದೆ ನಾನೊಂದು ವಿಡಿಯೋ ಮಾಡಿ ಮಾಹಿತಿ ತಿಳಿಸ್ಕೊಟ್ಟಿದ್ದೆ. ಅದೇನು ಕೇಳಿದ್ರೆ, ಭಾರತ ಮೂಲದ ಒಂದು ರಿಫೈನರಿ ಕಂಪನಿಯ ಮೇಲೆ ಯುರೋಪ್ನಲ್ಲಿ ನಿರ್ಬಂಧ ವಿಧಿಸಲಾಗಿದೆ. ಕೇವಲ ಅದರಲ್ಲಿ ರಷ್ಯಾದ ಹೂಡಿಕೆ ಇತ್ತು ಅನ್ನುವ ಒಂದೇ ಕಾರಣಕ್ಕೋಸ್ಕರವಾಗಿ ಯುರೋಪ್ ನಿರ್ಬಂಧ ವಿಧಿಸಿದೆ ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಮಿತ್ರರೇ, ಈಗ ಅದರಲ್ಲೇ ಮೇಜರ್ ಡೆವಲಪ್ಮೆಂಟ್ ಆಗಿರೋದು. ಯುರೋಪ್ ನಿರ್ಬಂಧ ವಿಧಿಸಿದಂತಹ ಕಂಪನಿಯಿಂದಲೇ ಭಾರತ ಚೈನಾಗೆ ಡೀಸೆಲ್ ಅನ್ನು ಪೂರೈಕೆ ಮಾಡೋದಕ್ಕೆ ನಿಂತ್ಕೊಂಡ್ಬಿಟ್ಟಿದೆ. ಯುರೋಪ್ ಖರೀದಿ ಮಾಡದಿದ್ರೆ ಏನಂತೆ, ನಾವು ಖರೀದಿ ಮಾಡ್ತೀವಿ ಅಂತ ಚೀನಾ ನಿಂತ್ಕೊಂಡಿದೆ. ಇದು ತೀರಾ ಅಚ್ಚರಿಯ ಬೆಳವಣಿಗೆ. ಕೆಲವರು ಈ ವಿಡಿಯೋ ಮಾಡಿದಂತಹ ಸಂದರ್ಭದಲ್ಲಿ ಪ್ರಶ್ನೆ ಕೇಳ್ತಾ ಇರ್ತಾರೆ, ನೀವ್ಯಾಕೆ ಟ್ರಂಪ್, ಪುತಿನ್, ಮೋದಿ, ಜಿಂಪಿಂಗು ಇದಿಷ್ಟನ್ನ ಹೇಳ್ತಿರಲ್ಲ, ಬೇರೆ ಏನೂ ಇಲ್ವಾ ಅಂತ. ಸದ್ಯಕ್ಕೆ ವಿಶ್ವದಲ್ಲಿ ಆಗ್ತಿರುವಂತಹ ಡೆವಲಪ್ಮೆಂಟ್ ಈ ನಾಯಕರ ನಿರ್ಧಾರದ ನಡುವೆಯೇ ಸುತ್ತುತ್ತಾ ಇದೆ. ಇಡೀ ವಿಶ್ವ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದೆ. ನಾನು ಅದಕ್ಕೋಸ್ಕರವಾಗಿ ನಿಮಗೊಂದು ಕಂಟಿನ್ಯೂಟಿ ಇರಲಿ, ಒಂದು ನಿಮಗೆ ಮಿಸ್ ಆಗಬಾರದು ಅನ್ನುವಂಥ ಉದ್ದೇಶ ಇಟ್ಕೊಂಡು ಪ್ರತಿಯೊಂದನ್ನು ವಿಡಿಯೋ ಮಾಡಿ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತಾ ಇರ್ತೀನಿ. ನೀವು ಇದನ್ನ ಪ್ರಾಪರ್ ಆಗಿ ಫಾಲೋ ಮಾಡ್ತಾ ಇದ್ರೆ ಮಾತ್ರ ಈ ಎಲ್ಲ ಬೆಳವಣಿಗೆಗಳು ನಿಮಗೆ ಅರ್ಥ ಆಗುತ್ತೆ. ಇಲ್ಲದೆ ಹೋದ್ರೆ ಅಷ್ಟು ಈಸಿಯಾಗಿ ಅರ್ಥ ಆಗುವಂತಹ ವಿಚಾರಗಳು ಇದಾಗಿರೋದಿಲ್ಲ. ಅದೇನೇ ಇರಲಿ, ಈಗ ಈ ವಿಡಿಯೋದಲ್ಲಿ ನಿಮಗೆ ತೀರಾ ಇಂಪಾರ್ಟೆಂಟ್ ಆದಂತಹ ಒಂದಷ್ಟು ವಿಚಾರಗಳನ್ನು ತಿಳಿಸ್ಕೊಡ್ತೀನಿ. ಮುಖ್ಯವಾಗಿ ಚೈನಾ ಭಾರತದಿಂದ ತೈಲ ಖರೀದಿಗೆ ನಿರ್ಧಾರ ಮಾಡಿರುವಂತದ್ದು, ಅದರಲ್ಲೂ ಯುರೋಪ್ ಬ್ಯಾನ್ ಮಾಡಿದಂತಹ ತೈಲವನ್ನೇ ನಾವು ಖರೀದಿ ಮಾಡ್ತೀವಿ ಅಂತ ಚೈನಾ ಹೊರಟಿರುವಂತದ್ದು, ಜೊತೆಗೆ ಚೈನಾ ಮತ್ತು ಭಾರತದ ನಡುವೆ ಆಗ್ತಾ ಇರುವಂತಹ ಕೆಲವೊಂದಷ್ಟು ಡೆವಲಪ್ಮೆಂಟ್ಗಳು, ಇದೆಲ್ಲದಕ್ಕೂ ಭವಿಷ್ಯದಲ್ಲಿ ಭಾರಿ ಮಹತ್ವ ಇದೆ. ಹೀಗಾಗಿ ಈ ವಿಚಾರದ ಕುರಿತಾಗಿ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆದಂತಹ ಮಾಹಿತಿಯನ್ನು ಕೊಡುವ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ನಿಮಗೆ ನೆನಪಿರಬಹುದು, ಸರಿಯಾಗಿ 3 ವಾರದ ಹಿಂದೆ ಗುಜರಾತ್ನಲ್ಲಿರುವಂತಹ ನಯಾರಾ ರಿಫೈನರಿ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಅದು ಭಾರಿ ಪ್ರಮಾಣದಲ್ಲಿ ಸದ್ದು ಮಾಡಿತ್ತು. ಯಾಕೆ ಕೇಳಿದ್ರೆ, ಈ ನಯಾರಾ ರಿಫೈನರಿ ಇದೆಯಲ್ಲ, ಇದರ ಮೇಲೆ ಯುರೋಪ್ ನಿರ್ಬಂಧವನ್ನು ವಿಧಿಸಿತ್ತು. ಇದು ಎಕ್ಸ್ಪೋರ್ಟ್ ಮಾಡುವಂತಹ ಯಾವುದೇ ಆಯಿಲ್ ಪ್ರಾಡಕ್ಟ್ಗಳನ್ನ ನಾವು ಖರೀದಿ ಮಾಡೋದಿಲ್ಲ, ಹೀಗಂತ ಯುರೋಪ್ ನಿರ್ಬಂಧವನ್ನು ವಿಧಿಸಿತ್ತು. ಇದಕ್ಕೆ ಕಾರಣ ಏನಪ್ಪಾ ಕೇಳಿದ್ರೆ, ಈ ನಯಾರಾ ರಿಫೈನರಿಯಲ್ಲಿ ರಷ್ಯಾದ ಹೂಡಿಕೆ ಇದೆ. ರಷ್ಯಾದ ಸರ್ಕಾರಿ ಒಡೆತನದ ರಾಸ್ನೆಫ್ಟ್ ಇದರಲ್ಲಿ ಇನ್ವೆಸ್ಟ್ ಮಾಡಿದೆ. ಎಷ್ಟಪ್ಪ ಇನ್ವೆಸ್ಟ್ ಮಾಡಿದೆ ಅಂತಂದ್ರೆ 49.13% ರಷ್ಯಾದ ಇನ್ವೆಸ್ಟ್ಮೆಂಟ್ ಇದೆ. ಹೀಗಾಗಿ ನಯಾರಾ ರಿಫೈನರಿಯ ಯಾವುದೇ ಉತ್ಪನ್ನವನ್ನ ನಾವು ಖರೀದಿ ಮಾಡೋದಿಲ್ಲ ಅಂತ ಹೇಳಿ EU ಹೇಳಿತ್ತು. ಒಂದು ರೀತಿಯಲ್ಲಿ ಭಾರತದ ಈ ಒಂದು ಕಂಪನಿಯ ಮೇಲೆ ನಿರ್ಬಂಧವನ್ನು ವಿಧಿಸಿತ್ತು. ಮಿತ್ರರೇ, ಹಾಗೆ ನೋಡೋಕೆ ಹೋದ್ರೆ ಭಾರತದ ಶೇರೇ ಜಾಸ್ತಿ ಇರುವಂತದ್ದು. ಭಾರತದ ಶೇರು ಈ ಕಂಪನಿಯಲ್ಲಿ 51% ಇದೆ. ರಷ್ಯಾದ ಶೇರ್ ಇರುವಂತದ್ದು 49% ಮಾತ್ರ. ಹೀಗಾಗಿ ಈ ನಯಾರಾ ರಿಫೈನರಿ ಭಾರತದ ಕಂಪನಿ ಆಗತ್ತೆ ಹೊರತು ರಷ್ಯಾದ ಕಂಪನಿ ಆಗೋದಿಲ್ಲ. ಆದ್ರೂ ಕೂಡ ಯುರೋಪ್ ಏನ್ ಮಾಡ್ತು, ಒಂದು ಡಬಲ್ ಸ್ಟ್ಯಾಂಡರ್ಡ್ ನಿಲುವನ್ನು ತೆಗೆದುಕೊಳ್ತು. ನಿಮಗೆಲ್ಲ ಗೊತ್ತಿರಬಹುದು, ಹಿಂದಿನ ಹಲವಾರು ವಿಡಿಯೋಗಳಲ್ಲಿ ನಿಮಗೆ ತಿಳಿಸಿದ್ದೆ. ಇವತ್ತು ಸಹ ಯುರೋಪ್ ರಷ್ಯಾದಿಂದ ತೈಲವನ್ನು ಖರೀದಿ ಮಾಡ್ತಾ ಇದೆ, ದೊಡ್ಡ ಪ್ರಮಾಣದಲ್ಲಿ LNG ಅನ್ನು ಖರೀದಿ ಮಾಡ್ತಾ ಇದೆ. ಜೊತೆಗೆ ರಷ್ಯಾದಿಂದ ಪೈಪ್ಲೈನ್ ಗ್ಯಾಸ್ ಅನ್ನು ಖರೀದಿ ಮಾಡೋದ್ರಲ್ಲಿ ಇವತ್ತಿಗೂ ಯುರೋಪ್ ನಂಬರ್ 1 ಪ್ಲೇಸ್ ನಲ್ಲೇ ಇದೆ. ಇಷ್ಟೆಲ್ಲಾ ರಷ್ಯಾದಿಂದ ಬೈ ಮಾಡ್ತಾ ಇರುವಂತಹ ಯುರೋಪ್ ಭಾರತಕ್ಕೆ ಬುದ್ಧಿವಾದ ಹೇಳಿತ್ತು. ನಿಮ್ಮ ಕಂಪನಿಯಲ್ಲಿ ರಷ್ಯಾದ ಹೂಡಿಕೆ ಇದೆ ಅಂತ ಹೇಳಿ ಭಾರತದಿಂದ ಎಕ್ಸ್ಪೋರ್ಟ್ ಆಗ್ತಾ ಇದ್ದಂತಹ ನಯಾರಾ ರಿಫೈನರಿ ಪ್ರಾಡಕ್ಟ್ ಗಳನ್ನ ಬ್ಯಾನ್ ಮಾಡಿಟ್ಟಿತ್ತು. ಈ ವಿಚಾರ ತಿಳಿದಂತಹ ಚೀನಾ ಏನ್ ಮಾಡಿದೆ ಗೊತ್ತಾ, ಯುರೋಪ್ನವರು ಖರೀದಿ ಮಾಡದೇ ಇದ್ರೆ ಏನಂತೆ, ನಾವು ಖರೀದಿ ಮಾಡ್ತೀವಿ, ರಿಫೈನ್ ಆದಂತಹ ಡೀಸೆಲ್ ಪೆಟ್ರೋಲ್ ಅನ್ನ ನಮಗ್ ಕಳಿಸ್ಕೊಡಿ ಅಂತ ಚೀನಾ ಡಿಮ್ಯಾಂಡ್ ಮಾಡಿದೆ. ಕೇವಲ ಡಿಮ್ಯಾಂಡ್ ಮಾಡಿ ಮಾತುಕತೆ ನಡೆಸ್ತಿರೋದು ಮಾತ್ರ ಅಲ್ಲ, ಈಗಾಗಲೇ ಭಾರತದಿಂದ ಡೀಸೆಲ್ ತುಂಬಿದಂತಹ ಒಂದು ಕಾರ್ಗೋ ಚೀನಾವನ್ನ ತಲುಪಿದೆ. ಇದು ತೀರಾ ಮೇಜರ್ ಆದಂತಹ ಡೆವಲಪ್ಮೆಂಟ್. ಯಾಕೆ ಕೇಳಿದ್ರೆ, ಯಾವ ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನ ನಮಗೆ ಬೇಡ ಅಂತ ಯುರೋಪ್ ಹೇಳಿತ್ತೋ, ಅದೇ ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನ ನಾವು ಖರೀದಿ ಮಾಡ್ತೀವಿ ಅಂತ ಚೀನಾ ಹೊರಟಿದೆ. ಅಲ್ಲಿಗೆ ಯುರೋಪ್ಗೆ ಚೀನಾ ಕೂಡ ಒಂದು ಕ್ಲಿಯರ್ ಮೆಸೇಜ್ ಅನ್ನ ಕೊಡೋದಕ್ಕೆ ನಿಂತ್ಕೊಂಡಿದೆ. ಇದರ ಜೊತೆಗೆ ಈ ಬೆಳವಣಿಗೆಗೆ ಇನ್ನೂ ಜಾಸ್ತಿ ಇಂಪಾರ್ಟೆನ್ಸ್ ಯಾಕಿದೆ ಕೇಳಿದ್ರೆ, ಇವತ್ತು ಭಾರತ ಚೀನಾವನ್ನ ತನ್ನ ಉತ್ತಮವಾದಂತಹ ಪಾಲುದಾರ ಅಂತ ಪರಿಗಣಿಸೋದಿಲ್ಲ. ಯಾಕೆ ಗೊತ್ತಾ, ಭಾರತ ಮತ್ತು ಚೀನಾದ ನಡುವೆ ಎಷ್ಟೇ ವ್ಯಾಪಾರ ವೃದ್ಧಿ ಆದ್ರೂ ಕೂಡ ಅದರಿಂದ ಚೀನಾಗ್ ಲಾಭ ಆಗತ್ತೆ. ಯಾಕೆ ಕೇಳಿದ್ರೆ, ಚೈನಾದಿಂದ ವಸ್ತುಗಳನ್ನ ಭಾರತಕ್ಕೆ ಎಕ್ಸ್ಪೋರ್ಟ್ ಮಾಡಲಾಗತ್ತೆ, ಆದ್ರೆ ಭಾರತದಿಂದ ಕಡಿಮೆ ವಸ್ತುಗಳನ್ನ ಚೈನಾ ಇಂಪೋರ್ಟ್ ಮಾಡಿಕೊಳ್ಳುತ್ತೆ. ನಮಗೆ ಟ್ರೇಡ್ ಡಿಫಿಸಿಟ್ ವಿಪರೀತವಾಗಿದೆ. ಇದನ್ನ ಸರಿ ಮಾಡೋದಕ್ಕಾಗೋದಿಲ್ಲ. ಈಗ ಚೀನಾ ಏನು ಹೇಳುತ್ತೆ, ನಾವು ಭಾರತದ ವಸ್ತುಗಳನ್ನ ಬೈ ಮಾಡ್ತೀವಿ ಅಂತ. ಆದ್ರೆ
ಚೈನಾದವರು ಬೈ ಮಾಡುವಂತಹ ವಸ್ತುಗಳು ಭಾರತದ ಬಳಿಯಲ್ಲಿ ಇಲ್ಲ. ಉದಾಹರಣೆಗೆ ಭಾರತ ಎಕ್ಸ್ಪೋರ್ಟ್ ಮಾಡುವಂತಹ ಇಂಜಿನಿಯರಿಂಗ್ ಗೂಡ್ಸ್ ಇರಬಹುದು, ಆಟಿಕೆಗಳಿರಬಹುದು, ಅಥವಾ ಬಟ್ಟೆ ಇರಬಹುದು, ಅಂದ್ರೆ ಟೆಕ್ಸ್ಟೈಲ್ಸ್, ಇದೆಲ್ಲವೂ ಕೂಡ ಚೀನಾದಲ್ಲೇ ಉತ್ಪಾದನೆ ಆಗುತ್ತೆ. ಚೈನಾದ ವಸ್ತುಗಳ ಮುಂದೆ ಭಾರತದ ವಸ್ತುಗಳು ಹೋಗಿ ಕಾಂಪೀಟ್ ಮಾಡಿ ಆ ಮಾರುಕಟ್ಟೆಯಲ್ಲಿ ಗೆಲ್ಲೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ನಮಗಿಂತಲೂ ಅಗ್ಗದ ದರದಲ್ಲಿ ಚೈನಾ ಉತ್ಪಾದನೆಯನ್ನ ಮಾಡುತ್ತೆ. ಹೀಗಾಗಿ ಚೈನಾದ ಮಾರುಕಟ್ಟೆ ನಮಗೆ ಓಪನ್ ಆದ್ರೂ ಕೂಡ ಅದೇನು ಭಾರತಕ್ಕೆ ಲಾಭದಾಯಕವಾಗುವಂತಹ ವಿಚಾರವೇ ಅಲ್ಲ. ಈ ಕಾರಣದಿಂದಾಗಿ ಭಾರತ ಮತ್ತು ಚೈನಾದ ಈ ವ್ಯಾಪಾರ ಸಂಬಂಧ ಇದೆಯಲ್ಲ, ಸದಾ ಒಂದು ಅಸಮತೋಲನದಿಂದಲೇ ಇರುತ್ತೆ. ಆದ್ರೆ ಈ ನಡುವೆ ಚೀನಾ ಭಾರತಕ್ಕೊಂದು ಮೆಸೇಜ್ ಕೊಡ್ತಾ ಇದೆ ಈ ಬೆಳವಣಿಗೆಯಿಂದ. ಅದೇನು ಕೇಳಿದ್ರೆ, ನಿಮಗೆ ವ್ಯಾಪಾರದ ಕೊರತೆ ಇದೆಯಲ್ಲ, ಅದನ್ನ ನಾವು ಸರಿ ಮಾಡೋದಕ್ಕೆ ಬೇರೆ ಬೇರೆ ಸೆಕ್ಟರ್ ನಲ್ಲಿ ನಿಮ್ಮಿಂದ ವಸ್ತುಗಳನ್ನ ಬೈ ಮಾಡ್ತೀವಿ ಅಂತ. ಇವತ್ತು ಚೈನಾ ವಿಶ್ವದಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ಕಚ್ಚಾ ತೈಲವನ್ನ ತರಿಸಿಕೊಳ್ಳುವಂತಹ ದೇಶ. ಭಾರತವೂ ಕೂಡ ಕಚ್ಚಾ ತೈಲವನ್ನ ದೊಡ್ಡ ಪ್ರಮಾಣದಲ್ಲಿ ತರಿಸಿಕೊಳ್ಳುತ್ತೆ. ಆದ್ರೆ ಭಾರತ ಏನ್ ಮಾಡೋದು ಗೊತ್ತಾ, ಅದನ್ನ ರಿಫೈನ್ ಮಾಡ್ಬಿಟ್ಟು ಬೇರೆ ಬೇರೆ ದೇಶಗಳಿಗೆ ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನ ಎಕ್ಸ್ಪೋರ್ಟ್ ಮಾಡುತ್ತೆ. ಈಗ ಚೈನಾ ಹೇಳ್ತಾ ಇದೆ, ನೀವು ರಿಫೈನ್ ಮಾಡದಂತಹ ತೈಲವನ್ನ ನಾವು ಖರೀದಿ ಮಾಡ್ತೀವಿ. ಈ ಮೂಲಕವಾಗಿ ವ್ಯಾಪಾರವನ್ನ ಬ್ಯಾಲೆನ್ಸ್ ಮಾಡೋಣ ಅನ್ನುವಂತ ಸಂದೇಶವನ್ನ ಚೈನಾ ಕೊಡ್ತಾ ಇದೆ. ಇದಿಷ್ಟು ಮಾತ್ರ ಅಲ್ಲ, ಇದರ ಜೊತೆಗೆ ಇನ್ನೂ ಕೆಲವೊಂದಷ್ಟು ಮಹತ್ವದ ಬೆಳವಣಿಗೆಗಳಾಗಿದ್ದಾವೆ. ಇದರಿಂದಾಗಿಯೇ ಭಾರತ ಮತ್ತು ಚೀನಾದ ವಿಚಾರ ಜಾಗತಿಕ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಅದೇನು ಕೇಳಿದ್ರೆ, ಇವತ್ತು ನಿಮಗೆಲ್ಲ ಗೊತ್ತಿರಬಹುದು, ಭಾರತಕ್ಕೆ ಪೂರೈಕೆ ಆಗ್ತಾ ಇದ್ದಂತಹ ಯೂರಿಯಾದ ಮೇಲೆ ಚೈನಾ ನಿರ್ಬಂಧವನ್ನು ವಿಧಿಸಿತ್ತು. ಭಾರತ ಇವತ್ತು ವಿಶ್ವದಲ್ಲೇ ಅತಿ ಹೆಚ್ಚು ಯೂರಿಯಾವನ್ನ ಬೈ ಮಾಡುವಂತಹ ದೇಶ. ನಾವೇ ನಂಬರ್ 1 ಪ್ಲೇಸ್ ನಲ್ಲಿ ಇದೀವಿ. ನಾವು ಎಲ್ಲಿಂದ ತರಿಸ್ಕೊಳ್ತೀವಿ ಅಂತಂದ್ರೆ, ಮೇಜರ್ ಆಗಿ ನಾವು ಚೀನಾದಿಂದಲೇ ತರಿಸ್ಕೊಳ್ಳುವಂತದ್ದು. ರಷ್ಯಾದಿಂದಲೂ ಸ್ವಲ್ಪ ತರಿಸ್ಕೊಳ್ತೀವಿ, ಆದ್ರೆ ಚೀನಾ ನಮಗೆ ದೊಡ್ಡ ಪ್ರಮಾಣದಲ್ಲಿ ಯೂರಿಯಾವನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇತ್ತು. ಆದರೆ ದಿಢೀರಂತ ಚೀನಾ ಏನ್ ತೀರ್ಮಾನ ಮಾಡ್ತು ಅಂತಂದ್ರೆ, ಭಾರತಕ್ಕೆ ಎಕ್ಸ್ಪೋರ್ಟ್ ಆಗುವಂತಹ ಯೂರಿಯಾದ ಮೇಲೆ ಒಂದಷ್ಟು ನಿರ್ಬಂಧವನ್ನ ವಿಧಿಸಿತು. ಇದರಿಂದಾಗಿ ಭಾರತದ ರೈತರಿಗೆ ಯೂರಿಯಾ ಸಿಗದಂತಾಯಿತು. ಭಾರತದ ರೈತರಿಗೆ ಸರಿಯಾದ ಸಮಯಕ್ಕೆ ಯೂರಿಯಾ ಸಿಕ್ಕಿಲ್ಲ ಅಂತಂದ್ರೆ ಬೆಳೆ ಕುಂಠಿತ ಆಗುತ್ತೆ. ನಮ್ಮ ರೈತರಿಗೆ NPK ವೆರಿ ಇಂಪಾರ್ಟೆಂಟ್. ಚೈನಾ ನಿರ್ಬಂಧ ವಿಧಿಸಿದ್ದು ರೈತರ ಬೆಳೆಯ ಮೇಲೆ ಬಹಳಷ್ಟು ಪರಿಣಾಮ ಬೀರುವಂತಹ ನಿರ್ಧಾರ ಆಗಿತ್ತು. ಈಗ ಚೈನಾ ಒಂದು ತೀರ್ಮಾನ ಮಾಡಿದೆ, ಭಾರತಕ್ಕೆ ಎಷ್ಟು ಬೇಕೋ ಅಷ್ಟು ಯೂರಿಯಾವನ್ನು ನಾವು ಪೂರೈಕೆ ಮಾಡ್ತೀವಿ, ಜೊತೆಗೆ ಅಮೋನಿಯಂ ನೈಟ್ರೇಟ್ ಅನ್ನು ಕೂಡ ನಾವು ಪೂರೈಕೆ ಮಾಡ್ತೀವಿ. ಇದಕ್ಕೆ ಯಾವುದೇ ನಿರ್ಬಂಧ ಇಲ್ಲ ಅಂತ ಚೈನಾ ಹೇಳ್ತಾ ಇದೆ. ಇದು ಭಾರತ ಮತ್ತು ಚೈನಾದ ಸಂಬಂಧ ಸುಧಾರಣೆಯ ಮತ್ತೊಂದು ಮೈಲುಗಲ್ಲು. ಈ ಯೂರಿಯಾಗೋಸ್ಕರವಾಗಿ ಅಮೆರಿಕ ಕೂಡ ಬೇರೆ ದೇಶವನ್ನೇ ಡಿಪೆಂಡ್ ಆಗಿರುವಂತದ್ದು. ಆದ್ರೆ ಅಮೆರಿಕ ಯಾವ ದೇಶವನ್ನ ಡಿಪೆಂಡ್ ಆಗಿದೆ ಅನ್ನುವಂಥದ್ದೇ ಇಂಟ್ರೆಸ್ಟಿಂಗ್ ವಿಚಾರ. ಅಮೆರಿಕ ರಷ್ಯಾದಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಯೂರಿಯಾವನ್ನು ತರಿಸಿಕೊಳ್ಳುತ್ತೆ. ಎಷ್ಟು ಪ್ರಮಾಣದಲ್ಲಿ ಯೂರಿಯಾ ತರಿಸಿಕೊಳ್ಳುತ್ತೆ ಅಂತಂದ್ರೆ, ವಾರ್ಷಿಕವಾಗಿ $1.3 ಬಿಲಿಯನ್ ಮೊತ್ತದ ವ್ಯಾಪಾರ ವ್ಯವಹಾರ ನಡೆಯುತ್ತೆ ರಷ್ಯಾ ಮತ್ತು ಅಮೆರಿಕದ ನಡುವೆ, ಕೇವಲ ಫರ್ಟಿಲೈಸರ್ಸ್ ವ್ಯಾಪಾರ. ಈ ಟ್ರಂಪ್ ಟ್ಯಾರಿಫ್ ಹುಚ್ಚಾಟ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅಮೆರಿಕದ ರೈತರು ಟ್ರಂಪ್ಗೆ ಎಚ್ಚರಿಕೆ ಕೊಟ್ಟಿದ್ರು, ನೀವೇನಾದ್ರೂ ರಷ್ಯಾದಿಂದ ಫರ್ಟಿಲೈಸರ್ ತರಿಸಿಕೊಳ್ಳದೇ ಇದ್ರೆ, ಅಥವಾ ಅದರ ಮೇಲೆ ನಿರ್ಬಂಧ ವಿಧಿಸೋದಾಗ್ಲಿ ಅಥವಾ ಟ್ಯಾರಿಫ್ ಅನ್ನು ವಿಧಿಸೋದಾಗ್ಲಿ ಆ ಕೆಲಸವನ್ನ ಮಾಡಿದ್ದೆ ಆದ್ರೆ ಅಮೆರಿಕದ ಕೃಷಿ ಕ್ಷೇತ್ರ ಸೊರಗಿ ಹೋಗುತ್ತೆ ಅಂತ ಅವರು ಎಚ್ಚರಿಕೆ ಕೊಟ್ಟಿದ್ರು. ಟ್ರಂಪ್ ಹೀಗಾಗಿ ಈ ವಿಚಾರಕ್ಕೆ ಇನ್ನೂ ಕೈ ಹಾಕಿಲ್ಲ. ಭಾರತ ಈ ಪ್ರಶ್ನೆಯನ್ನ ಅಮೆರಿಕ ಕೇಳಿತ್ತಲ್ಲ, ಭಾರತ ರಷ್ಯಾದಿಂದ ತೈಲ ಖರೀದಿ ಮಾಡ್ತಾ ಇದೆ ಅಂತ ಪೆನಲ್ಟಿ ಹಾಕ್ತಾ ಇದಿರಲ್ಲ, ನೀವು ಕೂಡ ರಷ್ಯಾದಿಂದ ಬೈ ಮಾಡ್ತಾ ಇದಿರಲ್ಲ, ನಿಮಗೂ ಬೇಕಾದಂತಹ ಯುರೇನಿಯಂ ರಷ್ಯಾದಿಂದ ಬರ್ತಾ ಇದೆಯಲ್ಲ, ಫರ್ಟಿಲೈಸರ್ಸ್ ರಷ್ಯಾದಿಂದ ಬರ್ತಾ ಇದೆಯಲ್ಲ, ಅದಕ್ಕೇನು ಉತ್ತರ ಅಂತ ಭಾರತ ಪ್ರಶ್ನೆ ಕೇಳಿತ್ತಲ್ಲ. ಇದೇ ಪ್ರಶ್ನೆಯನ್ನ ಟ್ರಂಪ್ ಅವರಿಗೂ ಕೂಡ ಅಲ್ಲಿನ ಜರ್ನಲಿಸ್ಟ್ ಕೇಳದಂತಹ ಸಂದರ್ಭದಲ್ಲಿ ಟ್ರಂಪ್ ಜಾರ್ಕೊಂಡಿದ್ರು. ಹೌದಾ, ಹಾಗಾಗ್ತಾ ಇದೆಯಾ, ನನಗೆ ಗೊತ್ತೇ ಇಲ್ವಲ್ಲ ಅಂತ ಹೇಳಿ ಟ್ರಂಪ್ ಒಂದು ಡ್ರಾಮಾ ಮಾಡಿಬಿಟ್ಟಿದ್ರು. ಯಾಕೆ ಕೇಳಿದ್ರೆ, ಆ ವಿಚಾರಕ್ಕೆ ಟ್ರಂಪ್ ಏನಾದರೂ ಕೈ ಇಟ್ಟಿದ್ದೆ ಆದ್ರೆ ಟ್ರಂಪ್ ಬುಡವೇ ಅಲುಗಾಡಬಿಡುತ್ತೆ. ಅಷ್ಟರ ಮಟ್ಟಿಗೆ ಈ ಫರ್ಟಿಲೈಸರ್ಸ್ ವಿಚಾರದಲ್ಲಿ ರಷ್ಯಾ ಮೇಲೆ US ಡಿಪೆಂಡ್ ಆಗಿದೆ. ಬಿಡಿ ಆ ವಿಚಾರವನ್ನ. ಇನ್ನು ಭಾರತ ಮತ್ತು ಚೀನಾದ ವಿಚಾರಕ್ಕೆ ಬರೋದಾದ್ರೆ, ಇದರ ಜೊತೆಗೆ ಇನ್ನೊಂದಷ್ಟು ಮೇಜರ್ ಡೆವಲಪ್ಮೆಂಟ್ಗಳಾಗ್ತಾ ಇದೆ. ಚೈನಾದ ವಿದೇಶಾಂಗ ಸಚಿವ ವಾಂಗ್ ಯಿ ಭಾರತಕ್ಕೆ ಬರ್ತಾ ಇದ್ದಾರೆ. ಯಾಕೋಸ್ಕರವಾಗಿ ಬರ್ತಾ ಇದ್ದಾರೆ ಎನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಉದ್ದೇಶ ಏನು ಕೇಳಿದ್ರೆ, ಭಾರತ ಮತ್ತು ಚೀನಾದ ಜೊತೆಗಿರುವಂತಹ ಗಡಿ ವಿವಾದವನ್ನ ಇತ್ಯರ್ಥ ಮಾಡಿಕೊಳ್ಳೋದಕ್ಕೆ. ನಿಮಗೆ ಗೊತ್ತಿರಲಿ, ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ದೊಡ್ಡ ಬಯಕೆಯನ್ನು ಇಟ್ಕೊಂಡಿದ್ದಾರೆ. ನನ್ನ ಕಾರ್ಯಾವಧಿಯಲ್ಲಿ ಭಾರತ ಮತ್ತು ಚೈನಾದ ಗಡಿ ಸಮಸ್ಯೆ ಇತ್ಯರ್ಥವಾಗಬೇಕು, ಇದಕ್ಕೊಂದು ಶಾಶ್ವತ ಪರಿಹಾರ ಕಂಡುಕೊಳ್ಳಬೇಕು ಅಂತ. ನನ್ನ ವೈಯಕ್ತಿಕ ಅಭಿಪ್ರಾಯ ಏನು ಕೇಳಿದ್ರೆ, ಇದು ಸಾಲ್ವ್ ಆಗುವಂತಹ ಪ್ರಾಬ್ಲಮ್ಮೇ ಅಲ್ಲ, ಇದು ಬಹಳ ದೊಡ್ಡದಾದಂತಹ ಬಿಗ್ ಪ್ರಾಬ್ಲಮ್. ಇದನ್ನು ಹೇಳದಂತಹ ಸಂದರ್ಭದಲ್ಲಿ ಕೆಲವರಿಗೆ ಆಶ್ಚರ್ಯ ಆಗಬಹುದು, ಕೆಲವರಿಗೆ ಇದೇನಪ್ಪ ಏನು ಹೇಳ್ತಾ ಇದ್ದಾನೆ ಅಂತ ಅನ್ನಿಸಬಹುದು. ಯಾಕೆ ಈ ಮಾತು ಹೇಳದೆ ಅಂತಂದ್ರೆ, ಇವತ್ತು ಭಾರತ ಮತ್ತು ಚೀನಾದ ಗಡಿ ಇದೆಯಲ್ಲ, ಇದು ಇತ್ಯರ್ಥವಾಗದೇ ಇರುವಂತಹ ಗಡಿ. ನಾವು ಊಹೆ ಮಾಡ್ಕೊಂಡಿದೀವಿ ಅಷ್ಟೇ, ಇದು ಗಡಿ ಅಂತ. ಇಬ್ರು ಅದನ್ನು ಒಪ್ಕೊಂಡಿಲ್ಲ. ಈಗ ಅರುಣಾಚಲ ಪ್ರದೇಶವನ್ನ ಚೀನಾ ಕ್ಲೈಮ್ ಮಾಡುತ್ತೆ, ಅದು ಟಿಬೆಟ್ನ ಭೂಭಾಗ, ಅದು ನಮಗೆ ಸೇರಬೇಕು ಅಂತ. ಹಾಗೆ ಭಾರತ ಅಕ್ಸೈ ಚೀನಾ ಪ್ರದೇಶ ಏನಿದೆ, ಇದು ನಮ್ಮಿಂದ ಚೀನಾ ಕಿತ್ಕೊಂಡಿದ್ದು, ಅದು ಯಾವತ್ತಿದ್ರೂ ನಮ್ಮ ಭೂಭಾಗ ಅಂತ ಭಾರತ ಹೇಳುತ್ತೆ. ಇದರ ಜೊತೆಗೆ ಡೋಕ್ಲಾಂ ಪ್ರದೇಶದಲ್ಲಿ ಒಂದಷ್ಟು ಘರ್ಷಣೆಗಳಿದಾವೆ, ನೇಪಾಳ ಮತ್ತು ಚೀನಾದ ಗಡಿ ಸಮಸ್ಯೆಗಳಿದಾವೆ, ಅದರಲ್ಲೂ ಭಾರತದ ಇಂಟ್ರೆಸ್ಟ್ ಇದೆ. ಭೂತಾನ್ ಮತ್ತು ಚೀನಾದ ನಡುವೆಯೂ ಗಡಿ ಸಂಘರ್ಷ ಇದೆ, ಅದರಲ್ಲೂ ಭಾರತದ ಇಂಟ್ರೆಸ್ಟ್ ಇದೆ. ಹೀಗಾಗಿ ಇದೆಲ್ಲ ಇತ್ಯರ್ಥ ಆಗತ್ತೆ ಅಂತ ಎಲ್ಲೂ ಕೂಡ ಅನ್ನಿಸ್ತಾ ಇಲ್ಲ.
ಒಂದು ವೇಳೆ ಚೈನಾ ದೊಡ್ಡ ಮನಸ್ಸು ಮಾಡಿ ಅರುಣಾಚಲ ಪ್ರದೇಶವನ್ನ ನಾವು ಕ್ಲೈಮ್ ಮಾಡೋದಿಲ್ಲಪ್ಪ, ನೀವು ಅಕ್ಸೈ ಚೀನಾವನ್ನ ಕ್ಲೈಮ್ ಮಾಡಬಾರದು, ಭೂಪಟದಲ್ಲಿ ಅದನ್ನ ಬಿಟ್ಟೆ ಬರೆದುಕೊಳ್ಳಬೇಕು ಅಂತ ಚೀನಾ ಹೇಳ್ತು ಅಂತ ಅಂದುಕೊಳ್ಳಿ. ಅದನ್ನ ಭಾರತ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇದೆಯಾ? ಒಂದು ವೇಳೆ ಭಾರತ ಸರ್ಕಾರ ಅದನ್ನು ಒಪ್ಕೊಂಡ್ರೂ ಕೂಡ ಭಾರತೀಯರು ಅದನ್ನು ಒಪ್ಕೊಳ್ತಾರ? ಯಾವ ಸರ್ಕಾರ ಅದನ್ನು ಒಪ್ಕೊಳ್ಳುತ್ತೋ ಆ ಸರ್ಕಾರವನ್ನೇ ಕಿತ್ತೆಸಿತಾರೆ. ಎಷ್ಟರ ಮಟ್ಟಿಗೆ ಭಾರತೀಯರ ಭಾವನೆ ಇದೆ ಅಂತಂದ್ರೆ, ವಿತೌಟ್ POK ಮತ್ತು ಅಕ್ಸೈ ಚೀನಾ ಇಲ್ಲದಂತಹ ಭಾರತದ ಭೂಪಟವನ್ನು ನೋಡೋದಕ್ಕೆ ನಮ್ಮ ಜನನೇ ಇಷ್ಟಪಡೋದಿಲ್ಲ. ಹೀಗಿರುವಂತಹ ಸಂದರ್ಭದಲ್ಲಿ ಭಾರತ ಸರ್ಕಾರ ಇದನ್ನ ಇತ್ಯರ್ಥ ಮಾಡಿಕೊಳ್ಳೋದಾದ್ರೂ ಹೇಗೆ? ಇದಕ್ಕಿರುವ ಒಂದೇ ಮಾರ್ಗ ಏನು ಕೇಳಿದ್ರೆ, ನಾವು ಅರುಣಾಚಲ ಪ್ರದೇಶವನ್ನು ಕ್ಲೈಮ್ ಮಾಡೋದಿಲ್ಲ ಅಂತ ಚೀನಾ ಹೇಳಬೇಕು, ಜೊತೆಗೆ ಅಕ್ಸೈ ಚೀನಾವನ್ನ ನಿಮಗೆ ಬಿಟ್ಟು ಕೊಡ್ತೀವಿ ಎನ್ನುವಂತಹ ಬಹಳ ದೊಡ್ಡ ಮನಸ್ಸನ್ನ ಚೀನಾ ಮಾಡಬೇಕು. ಅದು ಆಗದೆ ಹೋಗದೆ ಇರುವಂತಹ ಮಾತು ಬಿಟ್ಟುಬಿಡಿ. ಹಾಗೆ ಯೋಚನೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಚೀನಾ ಹಾಗೆ ಯಾವತ್ತೂ ಮಾಡೋದೇ ಇಲ್ಲ. ಹಾಗಾದ್ರೆ ಇದಕ್ಕೆ ಏನಪ್ಪ ಸೊಲ್ಯೂಷನ್ ಅಂತಂದ್ರೆ, ಈಗ ವಾಂಗಿ ಭಾರತಕ್ಕೆ ಬರ್ತಾ ಇದಾರಲ್ಲ, ಭಾರತ ಸರ್ಕಾರವು ಒಂದು ಮಟ್ಟಿನ ಇಂಟ್ರೆಸ್ಟ್ ಅನ್ನು ತೋರಿಸ್ತಾ ಇದೆಯಲ್ಲ, ಇದರಿಂದಾಗಿ ಎರಡೂ ದೇಶಗಳು ಒಂದು ಅಂಡರ್ಸ್ಟ್ಯಾಂಡಿಂಗ್ಗೆ ಬರಬಹುದು. ನಾವು ಇಂತಿಂತಹ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋದೇ ಬೇಡ, ಯಥಾಸ್ಥಿತಿಯಲ್ಲಿ ಮುಂದುವರಿಯುವಂತಹದ್ದು. ಗಡಿ ವಿಚಾರಕ್ಕೆ ಪ್ರಾಶಸ್ತ್ಯವನ್ನು ಕೊಡದೆ ಪರಸ್ಪರ ಇಂಟ್ರೆಸ್ಟ್ಗೆ ತಕ್ಕಂತೆ ಕೆಲಸ ಮಾಡ್ಕೊಂಡು ಹೋಗುವಂತಹದ್ದು. ಈ ನಿರ್ಧಾರಕ್ಕೆ ಬರುವಂತಹ ಸಾಧ್ಯತೆಗಳು ಜಾಸ್ತಿ ಇದಾವೆ. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಭಾರತ ಮತ್ತು ಚೀನಾದ ಸಂಬಂಧ ಹದಗೆಡ್ತಾ ಇರುವಂತಹದ್ದೇ ಗಡಿ ಸಮಸ್ಯೆಯ ಕಾರಣದಿಂದಾಗಿ. ಗಲ್ವಾನ್ ಘರ್ಷಣೆ ಆದ ಬಳಿಕ ಸರಿಸುಮಾರು 5 ವರ್ಷಗಳ ಕಾಲ ಭಾರತ ಮತ್ತು ಚೀನಾದ ಸಂಬಂಧ ಎಷ್ಟರ ಮಟ್ಟಿಗೆ ಹಳಸೋಗಿತ್ತು, ಹಾಗೆ ಭಾರತೀಯರು ಯಾವ ಮಟ್ಟಿಗೆ ಚೀನಾವನ್ನ ದ್ವೇಷಿಸ್ತಾ ಇದ್ದಾರೆ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಹೀಗಾಗಿ ಚೀನಾಗೂ ಕೂಡ ಸ್ವಲ್ಪ ಮಟ್ಟಿಗೆ ಅರ್ಥ ಆಗಿದೆ ಈ ಗಡಿ ಸಮಸ್ಯೆ ಎರಡೂ ದೇಶಗಳ ಸಂಬಂಧವನ್ನು ಹಾಳುಗೆಡವುತ್ತೆ ಅಂತ. ಇದಕ್ಕೋಸ್ಕರವಾಗಿ ಅವರೂ ಮೆತ್ತಗಾಗಿದ್ದಾರೆ. ಭಾರತವೂ ಕೂಡ ಒಂದು ಹಂತಕ್ಕೆ ಚೀನಾದೊಂದಿಗಿನ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇದೆ. ಹೀಗಾಗಿ ವಾಂಗಿ ಭಾರತಕ್ಕೆ ಬಂದು ಭಾರತದ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಜೊತೆಗೆ ಚರ್ಚೆ ಮಾಡೋದಿದೆಯಲ್ಲ, ಇದು ತೀರಾ ಮಹತ್ವವನ್ನು ಪಡೆದುಕೊಂಡಿದೆ. ಇದರ ಜೊತೆಗೆ ಇನ್ನೊಂದು ಬೆಳವಣಿಗೆ ಏನಾಗ್ತಾ ಇದೆ ಕೇಳಿದ್ರೆ, ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ರಷ್ಯಾ ಪ್ರವಾಸವನ್ನು ಕೈಗೊಳ್ತಾ ಇದ್ದಾರೆ. ಯಾಕೆ ರಷ್ಯಾ ಪ್ರವಾಸ ಕೈಗೊಳ್ತಾ ಇದ್ದಾರೆ, ಏನು ಮಹತ್ವದ ಮೀಟಿಂಗ್ ಆಗುತ್ತೆ ಅನ್ನೋದ್ರ ಬಗ್ಗೆ ಯಾವುದೇ ಕ್ಲಾರಿಟಿ ಇಲ್ಲ. ಆದರೆ ಕೆಲ ರಿಪೋರ್ಟ್ಗಳು ಏನು ಹೇಳ್ತಾ ಇದ್ದಾವೆ ಅಂತಂದ್ರೆ, ಭಾರತ ಅಡಿಷನಲ್ ಆಗಿ S-400 ಖರೀದಿಗೆ ನಿರ್ಧಾರ ಮಾಡಬಹುದು, ಅಥವಾ S-500 ಖರೀದಿಯ ಘೋಷಣೆಯೂ ಕೂಡ ಆಗಬಹುದು. S-500 ನ ಕೋ ಪ್ರೊಡಕ್ಷನ್ ಬಗ್ಗೆ ಚರ್ಚೆ ಆಗುವಂತಹ ಸಾಧ್ಯತೆಗಳಿದೆ ಅಂತ ಕೆಲ ರಿಪೋರ್ಟ್ಗಳು ಹೇಳ್ತಾ ಇದ್ದಾವೆ. ಒಟ್ನಲ್ಲಿ ಸದ್ಯದ ಪರಿಸ್ಥಿತಿಯನ್ನ ನೋಡಿದ್ರೆ RIC ತುಂಬಾ ಗಟ್ಟಿಗೊಳ್ತಾ ಇದೆ. ಇದರಲ್ಲಿ ರಷ್ಯಾದ ಪಾತ್ರ ಬಹಳ ಮೇಜರ್ ಆಗಿದೆ. ಚೈನಾ ಇವತ್ತು ಇಷ್ಟರ ಮಟ್ಟಿಗೆ ಭಾರತಕ್ಕೆ ಸೊಪ್ಪಾಗ್ತಾ ಇದೆ, ಭಾರತದೊಂದಿಗಿನ ಸಂಬಂಧ ಸುಧಾರಣೆಗೆ ಪ್ರಯತ್ನ ಮಾಡ್ತಾ ಇದೆ ಅಂತಂದ್ರೆ ಇದರಲ್ಲಿ ರಷ್ಯಾದ ಇನ್ವಾಲ್ವ್ಮೆಂಟ್ ಜಾಸ್ತಿ ಇದೆ. ರಷ್ಯಾಗೆ ನಾವು 3 ಜನ ಒಟ್ಟಾಗಿದ್ದೇ ಆದ್ರೆ ಅಮೆರಿಕ ಏನು ಕಿತ್ತುಗುಡ್ಡೆ ಹಾಕೋದಕ್ಕೆ ಸಾಧ್ಯ ಇಲ್ಲ ಅಂತ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ. ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ರಷ್ಯಾ ಮುಂದಾಗ್ತಾ ಇದೆ. ಹೀಗಾಗಿ ಈ 3 ದೇಶಗಳ ನಡುವೆ ಈ ಮಹತ್ವದ ಬೆಳವಣಿಗೆಗಳು ನಡೀತಾ ಇರುವಂತಹದ್ದು. ಎಲ್ಲ ಅಂದುಕೊಂಡಂತೆ ಆಗಿದ್ದೇ ಆದ್ರೆ ಈ SCO ಶೃಂಗಸಭೆ ಚೈನಾದಲ್ಲಾಗತ್ತಲ್ಲ ಈ ತಿಂಗಳ ಅಂತ್ಯದಲ್ಲಿ, ಅದೇ ಸಂದರ್ಭದಲ್ಲಿ RIC ಮೀಟಿಂಗ್ ಆಗುವಂತ ಸಾಧ್ಯತೆ ಇದೆ. ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿ, ಕ್ಸಿ ಜಿನ್ಪಿಂಗ್ ಮತ್ತು ಪುತಿನ್ ಮೂವರು ಸೇರ್ಕೊಂಡು ರಷ್ಯಾ, ಚೈನಾ, ಇಂಡಿಯಾ ಈ 3 ದೇಶಗಳ ಒಂದು ಸಂಘಟನೆಯ ಮೀಟಿಂಗ್ ಅನ್ನು ಮಾಡುವಂತ ಸಾಧ್ಯತೆಗಳಿದೆ. ಇದಾಗಿದ್ದೇ ಆದ್ರೆ ಅಮೆರಿಕಾಗೆ ಬಹಳ ದೊಡ್ಡ ಸಂದೇಶ ರವಾನೆ ಆಗತ್ತೆ. ಈಗಾಗಲೇ ಅಮೆರಿಕದ ಜಿಯೋಪೊಲಿಟಿಕಲ್ ಎಕ್ಸ್ಪರ್ಟ್ಗಳು ಹೇಳ್ತಾ ಇದ್ದಾರೆ, ಟ್ರಂಪ್ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ, ನೀವು ದೊಡ್ಡ ಬ್ಲಂಡರ್ ಮಾಡ್ತಾ ಇದ್ರಿ, ಚೈನಾ ಮತ್ತು ಭಾರತವನ್ನು ಒಂದು ಮಾಡ್ತಾ ಇದ್ರಿ, ಇದು ಭವಿಷ್ಯದಲ್ಲಿ ಅಮೆರಿಕಾಗೆ ಬಹಳ ದೊಡ್ಡ ಲಾಸ್ ಆಗುತ್ತೆ ಅಂತ ಹೇಳಿ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಆದರೆ ಮಿತ್ರರೇ, ಟ್ರಂಪ್ ವೈಯಕ್ತಿಕ ಹಿತಾಸಕ್ತಿಗೆ ಹೆಚ್ಚು ಬೆಲೆ ಕೊಡ್ತಾ ಇದ್ದಾರೆ ಹೊರತು ಅಮೆರಿಕದ ಲಾಂಗ್ ಟರ್ಮ್ ಇಂಟ್ರೆಸ್ಟ್ಗೆ ಎಲ್ಲೂ ಕೂಡ ಬೆಲೆ ಕೊಡ್ತಾ ಇಲ್ಲ. ಅಮೆರಿಕದ ವಿದೇಶಾಂಗ ನೀತಿಯನ್ನೇ ಟ್ರಂಪ್ ಗಾಳಿಗೆ ತೂರ್ತಾ ಇದ್ದಾರೆ. ಈ ಕಾರಣದಿಂದಾಗಿ ಟ್ರಂಪ್ಗೆ ಇದು ಯಾವುದೂ ಅರ್ಥ ಆಗ್ತಾ ಇಲ್ಲ. ಮಿತ್ರರೇ, ಮುಂದೆ ಈ ಬಗ್ಗೆ ಸಾಕಷ್ಟು ಡೆವಲಪ್ಮೆಂಟ್ಗಳಾಗ್ತವೆ. ಆ ಸಂದರ್ಭದಲ್ಲಿ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಗೆ ಏನನ್ಸುತ್ತೆ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.